ಅಲ್ಲ ಅಲ್ಲ ನಿಜವಾಗ್ಲೂ ಸಂಕೋಚ ಆಗತ್ತಿವ್ರೆ. ಎಲ್ಲಿದೆ ವಿಪಕ್ಷ? ಎಲ್ಲಿದೆ? ಪ್ರಾಕ್ಟಿಕಲ್ ಆಗಿ ಹೇಳಿ. ಇವತ್ತು ನಾನು ಒಂದು ಪಕ್ಷದಲ್ಲಿ ಇದ್ದೀನಿ, ಆದ್ರೂ ಮಾತಾಡ್ತೀನಿ. ಯಾರು ಸರಿಯಾದ ಕುಮಾರಣ್ಣ ಒಬ್ರು ಗುಡ್ಗಾಡ್ಕೊಂಡು, ನಾನು ಅದಕ್ಕೆ ಮೊನ್ನೆ ತಗೊಳ್ಳಿಗೆ ಬಂದಾಗ ಕುಮಾರಣ್ಣಂಗೆ ಹೇಳಿದೆ, ನೀವು ಕೇಂದ್ರ ಸಚಿವರಾಗೋದು ಬೇಡ, ಸಾಕು, ನಿಲ್ಲಿಸ್ಬಿಟ್ಟು ತತ್ಕ್ಷಣ ಬನ್ನಿ, ರಾಜ್ಯ ಸಮಸ್ಯೆಗಳು ತುಂಬಾ ಇದೆ, ನೀವು ಇಲ್ಲಿ ಸಮಸ್ಯೆಗಳ ಬಗ್ಗೆ ನೀವು ಇಮಿಡಿಯೇಟ್ ಆಗಿ ಕ್ರಮ ತಗೋಬೇಕಾಗಿದೆ, ನೀವು ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ ಅಂತ ನಾನು ಅವ್ರನ್ನ ಸಭೆಲೆ ಆಹ್ವಾನಿಸಿದ್ದೀನಿ. ತಗೊಳ್ಳಿ ಸಭೆಲಿ ತತ್ಕ್ಷಣ ರಾಜೀನಾಮೆ ಕೊಟ್ಟು ಬನ್ನಿ, ಇಲ್ಲಿ ಅಧ್ವಾನ ಆಗ್ಬಿಟ್ಟಿದೆ ಅಂತ. ವಿಪಕ್ಷಗಳು ಈ ವಿಪಕ್ಷ ಅಂದ್ರೆ ಅದಕ್ಕೊಂದು ಭಯ ಇತ್ತು. ಇವ್ರೆ ಇದೆಯಾ ಇವತ್ತು? ಅದು ನನಗೆ ಗೊತ್ತಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಮಾತ್ರ ಮಾತಾಡ್ತೀನಿ, ನಾನು ಪಕ್ಷದ ಪರವಾಗಿ ಮಾತಾಡ್ತಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತಿದ್ದೀನಿ. ಯಾವುದೇ ವಿಪಕ್ಷಗಳು ಕೂಡ ಪ್ರಾಮಾಣಿಕವಾಗಿ ಜನರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ನಿಂತಿಲ್ಲ. ಅದರಿಂದನೇ ಕಾಂಗ್ರೆಸ್ನವ್ರಿಗೆ ಬಹಳ ಖುಷಿ ಆಗ್ಬಿಟ್ಟು ಅವ್ರ ಇಚ್ಛೆ ಬಂದಂಗೆ ನಡ್ಕೊಂತ ಇದ್ದಾರೆ. ಯಾವುದೇ ಇರ್ಬೋದು, ಕಾಂಗ್ರೆಸ್ನಲ್ಲೂ ಒಳ್ಳೆ ಮಂತ್ರಿಗಳಿದ್ದಾರೆ, ಒಳ್ಳೆಯವರಿದ್ದಾರೆ, ಬಟ್ ಅದೆಲ್ಲ ಕಮ್ಮಿ ಆಗೋಯ್ತು. ಈಗೆಲ್ಲ ರಿಯಲ್ ಎಸ್ಟೇಟ್. ಅವ್ರ ಚರಿತ್ರೆಗಳನ್ನ ತಗೊಳ್ಳಿ, ಅವ್ನು ಯಾರು MLA ಇದ್ದಾನೆ, ಅವ್ರದ್ದು ಬೇರೆ ಆ ಪೊಲೀಸ್ ರೆಕಾರ್ಡ್ಸ್ ತೆಗೆದು ನೋಡಿ ಇವ್ರೆ, ಅವ್ರ ಯೋಗ್ಯತೆಗಳು ಗೊತ್ತಾಗ್ತವೆ ನಿಮಗೆ. ಅವ್ರ ಮೇಲೆ ಕೇಸ್ಗಳಾಗಿದೆಯಲ್ಲ, ಅವ್ರ ಯೋಗ್ಯತೆಗಳು ಅಲ್ಲೇ ಗೊತ್ತಾಗ್ತವೆ. ಅವ್ರು ಬಿಳಿ ಕಾಗ್ದನ ಅವ್ರ ಯೋಗ್ಯತೆಗಳೇನು, ಅವ್ರು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಕ್ರಾಸ್ ಚೆಕ್ ಮಾಡಿ ಲೀಗಲ್ ಆಗಿ ಮಾಡ್ತಾ ಇದ್ದಾರೆ. ಎಲ್ಲ ರಿಯಲ್ ಎಸ್ಟೇಟ್ ಮೇಲೆ ನಿಂತಿದ್ದಾರೆ. ಎಲ್ಲರೂ ರಿಯಲ್ ಎಸ್ಟೇಟ್ ಕಾನೂನು ಚೌಕಟ್ಟಿನಲ್ಲಿ ಇರ್ತಕ್ಕಂಥ ವ್ಯವಹಾರ ಎಷ್ಟು ಜನ ಮಾಡ್ತಾ ಇದ್ದಾರೆ? ರೈತರ ಜಮೀನ ಬೇರೆಯವರು ಕೊಡಿಸ್ತಾರೆ, ಇಲ್ಲಾಂದ್ರೆ ಅವರೇ ತಗೊಂತಾರೆ, ಅದನ್ನ ಲೇಔಟ್ ಮಾಡ್ತಾರೆ, ದುಡ್ಡು ಮಾಡ್ಕೊಂಡು ಭದ್ರವಾಗಿದ್ದಾರೆ. ನಿಮ್ಮ ಕಬ್ಬು ಒಣಗೋದ್ರಷ್ಟು, ನಿಮ್ಮ ಅಡಿಕೆ ಬಿದ್ದೋದ್ರಷ್ಟು. ವಿಪಕ್ಷ ಅಂತ ಯಾರು ಏನು ಕೆಲಸ ಮಾಡೋ ದಾಟಿಲಿ ಇಲ್ಲ ಇವರೇ. ನಮ್ಮ ರಾಜ್ಯದಲ್ಲಿ ಇದೊಂದು ದೊಡ್ಡ ದುರಂತ ಆಗಿದೆ. ಇಲ್ಲಿ ಆಪೋಸಿಷನ್ ಅನ್ನೋದೇ ಸರಿಯಾಗಿಲ್ಲ. ಬರಲೇಬೇಕು. ನಾನು ಈ ಮೂಲಕ, ಈ ಪ್ರೆಸ್ ಮುಖಾಂತರ ಹೇಳ್ತೀನಿ, ಕುಮಾರಸ್ವಾಮಿ ಅವರು ಬಂದು ಏನಾದ್ರು ಇಲ್ಲಿ ನಿಂತ್ಕೊಂಡು ರೈತರ ಪರವಾಗಿ, ರಾಜ್ಯದಲ್ಲಿ ಬಡವರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಅವ್ರು ಹೋರಾಟ ಮಾಡಿದಷ್ಟೇ ಇಲ್ಲಿ ಜನಸಾಮಾನ್ಯರು ಉಳಿಯಕ್ಕೆ ಸಾಧ್ಯ. ಇನ್ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ರೈತರು ಉಳಿಬೇಕು ಅನ್ನೋ ಅಭಿಪ್ರಾಯ ಯಾರಲ್ಲೂ ಇಲ್ಲ. ದುರಂತ. ಈ ದುರಂತಕ್ಕೆ ನಾವೇನು ಹೇಳದ? ಜವಾಬ್ದಾರಿ ತಗೊಂಡವರು ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ವಿರೋಧ ಪಕ್ಷದ ಲೀಡರ್ಗಳು ಅಂತಿರೋರು ಎಲ್ಲ ನಾಪತ್ತೆ. ಎಲ್ಲರೂ ರಿಯಲ್ ಎಸ್ಟೇಟಲ್ಲಿ ಬಿಸಿ ಇದ್ದಾರೆ. ನಾನು ಹೇಳದ್ನಲ್ಲ ಇವ್ರೆ, ಅವ್ರದ್ದು ಸ್ವಲ್ಪ ತೆಗಿರಿ ನೀವು. ಅವ್ರ ಹಿನ್ನೆಲೆ ಪೊಲೀಸ್ ರಿಪೋರ್ಟ್ಸು ಅದೆಲ್ಲ ಒಂಚೂರು ತೆಗೆದು ನೋಡಿ. ಒಂದು ಮಾಡಿ, ನೀವು ಆರ್ಟಿಕಲ್ ಮಾಡಿ, ಅವರು ಎಲ್ಲ ಜನಪ್ರತಿನಿಧಿ ಆಗಿರೋರು, ಆಗಬೇಕು ಅಂತಿರೋರು ಯೋಗ್ಯತೆಗಳೇನು ಅನ್ನೋದು ಒಂದು ಸ್ವಲ್ಪ ತೆಗೆದು ನೋಡಿ. ಉತ್ತಮರು ಬರ್ದೇ ಇದ್ರೆ ಯಾವ ಸ್ಥಿತಿ ತಲುಪುತ್ತೆ. ಇವತ್ತು ಕಬ್ಬು ಇಲ್ಲಿ ಒಣಗೋಗಿ ನಿಂತು ನಾವು ಇಲ್ಲಿ ಜಮೀನ್ ಹತ್ರ ಕೂತ್ಕೊಂಡು ಪ್ರೆಸ್ ಮಾಡ್ತಾ ಇದೀವಲ್ಲ, ಈ ಪರಿಸ್ಥಿತಿ ತಲುಪ್ತೀವಿ ನಾವು. 20% ಹಾಳಾಗೋಗ್ಲಿ ಇವ್ರೆ, ಸ್ವಂತದ್ ಮಾಡ್ಕೊಳ್ಳಿ. 80% ಜನದ ಪರ ಇರ್ಬೇಕಲ್ಲ. ನೀವು ಅದನ್ನು ಇಲ್ಲ ಅನ್ನೋದಾದ್ರೆ ಜನ ಉಳಿಯಕ್ಕೆ ಸಾಧ್ಯನಾ?